ಈಗ ಮಾತಾಡಿ. ಮುತ್ತನಲ್ಲೂರು ಗ್ರಾಮದಿಂದ ಬಂಧುಗಳೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ 11 ಗ್ರಾಮದಲ್ಲಿ ಸುಮಾರು 2,500 ಎಕರೆಗಿಂತ ಹೆಚ್ಚಿನ ಪ್ರದೇಶ ರೈತರ ಭೂಮಿಯನ್ನ ಕೆಡಿಬಿ ಮೂಲಕ ಸರ್ಕಾರ ಕದಿಯೋದಕ್ಕೆ ಹೊರಟಿದೆ. ಇಂತಹ ಸಂದರ್ಭದಲ್ಲಿ ಕಳೆದ 2.5 ವರ್ಷಗಳಿಂದ ನಿರಂತರವಾಗಿ ಹಂದೇನಹಳ್ಳಿಯಲ್ಲಿ ಧರಣಿ ನಡೀತಾ ಇದೆ. 1 ವರ್ಷದಿಂದ ಮುತ್ತನಲ್ಲೂರು ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ಇದೇ ಜುಲೈ 1ನೇ ತಾರೀಕು ಕೆಡಿಬಿ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಹಳ್ಳಿಗಳನ್ನ ಭೂಸ್ವಾಧೀನದಿಂದ ಕೈ ಬಿಡಿ ಅಂತ ಹೇಳೋದಕ್ಕೆ ನೂರಾರು ರೈತರು, ಮಹಿಳೆಯರು, ವೃದ್ಧರು ಆದಿಯಾಗಿ ನೂರಾರು ರೈತರು ವಾಹನಗಳಲ್ಲಿ ಬೆಂಗಳೂರಿಗೆ ಹೋಗ್ತಾರೆ. ಆದರೆ ಅವರೆಲ್ಲರನ್ನೂ ಬೆಂಗಳೂರಿನ ಸೆಂಟ್ ಜಾನ್ಸ್ ಹತ್ರ ಇರುವಂತಹ ಚೆಕ್ ಪೋಸ್ಟ್ ಬಳಿ ತಡೆದಂತಹ ಪೊಲೀಸರು ಬಹಳ ಕೆಟ್ಟದಾಗಿ ಎಳೆದಾಡಿ ಹಲ್ಲೆ ಮಾಡಿ ಬಹಳ ಕೆಟ್ಟದಾಗಿ ನಡೆಸಿಕೊಂಡು ರೈತರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಅದರಲ್ಲಿ ಎಸ್ ಮೇಡಹಳ್ಳಿಯ ಬಿ ಹೊಸಹಳ್ಳಿ ಬಿಕ್ಕನ ಹೊಸಹಳ್ಳಿ ಅಂತ ಆ ಬಿಕ್ಕನ ಹೊಸಹಳ್ಳಿಯ ರಂಗನಾಥ್ ಅನ್ನುವಂತವರನ್ನ 3-4 ಜನ ಪೊಲೀಸರು ಹಿಡ್ಕೊಂಡು ಅವರ ನೆಲಕ್ಕೆ ಕೆಡಕೊಂಡು ಅವರ ಕಾಲುಗಳ ಮೇಲೆ ತಮ್ಮ ಬೂಟ್ ಕಾಲುಗಳನ್ನ ಇಟ್ಟು ಎಳೆದಾಡದ ಕಾರಣಕ್ಕಾಗಿ ಅವರ ಮಂಡಿಯಲ್ಲಿದ್ದಂತ ಲಿಗಮೆಂಟ್ ಅಂದ್ರೆ 2 ಕೀಲುಗಳ ನಡುವೆ ಇರುವಂತಹ ಲಿಗಮೆಂಟ್ ಅದು ರಪ್ಚರ್ ಆಗಿ ಡ್ಯಾಮೇಜ್ ಆಗಿದೆ. ಈಗ ಅವರಿಗೆ ಆಪರೇಷನ್ ಆಗಬೇಕಾಗಿದೆ, 2 ಆಪರೇಷನ್ ಆಗಬೇಕಾಗಿದೆ. ಅವರಿಗೆ ಬಹಳ ಕೆಟ್ಟ ರೀತಿಯಲ್ಲಿ ಇವ್ರ ಜೊತೆಗೆ ದೇವರಾಜ್ ರೆಡ್ಡಿ ಅವರನ್ನು ಸಹ ರೈತರು ಎಳೆದಾಡಿದ್ದಾರೆ, ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗ ಇವ್ರ ಮೇಲೇನೆ ಸರ್ಕಾರಿ ಕರ್ತವ್ಯ ಕಡ್ಡಿ ಮಹಿಳೆಯರ ಘನತೆಗೆ ಕುಂದುಂಟು ಮಾಡಿದ್ದಾರೆ ಅನ್ನುವಂತ ಒಂದು 26 ಸೆಕ್ಷನ್ಗಳನ್ನ ಹಾಕಿ ಸುಮಾರು 7 ಜನ ಪ್ಲಸ್ ಅದರ್ಸ್ ಅಂತ ಹೇಳಿ ಸುಳ್ಳು ಕೇಸ್ಗಳನ್ನ ಪೊಲೀಸರು ಹಾಕಿದ್ದಾರೆ. ಈಗ ಏನಾಯ್ತು ರಂಗನಾಥ್ ಅವತ್ತು ಆಮೇಲೆ ಏನಾಯ್ತು ಅನ್ನೋದು ಗೊತ್ತಾಗಿದೆ. ಏನಾಗಿದೆ ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಈಗ 2 ಬೋನ್ಗಳ ಮಧ್ಯೆ ಮೇಲೆ ಮತ್ತು ಕೆಳಗಡೆ 2 ಕಪ್ಪು ಇರುತ್ತೆ, ಮತ್ತೆ ಕಪ್ಪು ಮತ್ತೆ ಇದಿರುತ್ತೆ ಏನು ಬಾಲ್ ಜಾಯಿಂಟ್ ಇರುತ್ತೆ. ಆ ಬಾಲ್ ಜಾಯಿಂಟ್ ಮಧ್ಯೆ 2 ಜಾಯಿಂಟ್, ಈ ಮೇಲೆ ಇರೋ ಕೆಳಗಡೆ ಇರೋ ಬೋನ್ಗಳಿಗೆ 2 ಕನೆಕ್ಟ್ ಆಗಿರೋ ಲಿಗಮೆಂಟ್ ಇರುತ್ತದೆ. ಈ ಕಡೆ 2 ಸೈಡ್ ಅಲ್ಲಿ ಇರುತ್ತೆ, ಸೆಂಟ್ರಲ್ಲಿ ಈ ತರ ಕ್ರಾಸ್ ಜಾಯಿಂಟ್ ಅಲ್ಲಿ ಇರುತ್ತೆ. ಅವೆಲ್ಲ ಏನಿದೆ 4 ಕಟ್ ಆಗಿಬಿಟ್ಟಿದ್ದಾವೆ. 4 ಕಟ್ ಆಗಿರೋದ್ರಿಂದ ನಮ್ಗೆ ನಡೆಯಕ್ ಆಗ್ತಾ ಇಲ್ಲ. ನಡೆಯಕ್ ಹೋದ್ರೆ ಏನಾಗುತ್ತೆ, ಈ ಬೋನು ಮೇಲೆ ಕುತ್ಕೊಂಡು ಉಜ್ಜೋದಾಗ ತುಂಬಾ ಪೇನ್ ಆಗುತ್ತೆ. ಹಾಗಾಗಿ ಇದನ್ನ ಮಂಗಳವಾರ ಸರ್ಜರಿ ಮಾಡ್ಬೇಕಂತ ಹೇಳಿದ್ದಾರೆ. ಇಲ್ಲಿ ತೊಡೆಯಲ್ಲಿ ಮಾಂಸ ಒಳಗಡೆ ಇರುವಂತ ಲಿಗಮೆಂಟ್ ನ ಕಟ್ ಮಾಡ್ಕೊಂಡು ಅದನ್ನ ಮಡಚಿ 4 ಕಡೆ ಅಂತ ಕುಡಿಸುವಂತ ಸರ್ಜರಿ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ಮಂಗಳವಾರ ಇಲ್ಲಿ ಮಧುಮದರ್ಶ ನಾರಾಯಣ ಹಾಸ್ಪಿಟಲ್ ಇದೆ, ಅಲ್ಲಿ ಸರ್ಜರಿ ಮಾಡಿಸ್ಕೊಳ್ತಾ ಇದ್ದೀನಿ. ಏನಾಯ್ತು? ಪೊಲೀಸರು ನಿಮ್ ಕಾಲ್ ತುಳ್ಕೊಂಡು ಏನ್ ಮಾಡಿದ್ರು? ಪೊಲೀಸರು ಏನ್ ಮಾಡಿದ್ರು, ನಮ್ಮನ್ನ ಮನೆ ಬಂದಂತೆ ಎಳೆದಾಡಿ ಅಲ್ಲಿ ನೂಕಾಡಿ ಒಂದು ಪ್ರಾಣಿಗಳಿಗಿಂತ ಹೀನಾಯವಾಗಿ ನಮ್ಮನ್ನು ಎಳೆದು ಈ ಕಾಲ್ನ ಒಂದ್ ಕಡೆ ಬೂಟ್ ಕಾಳುಗಳ ತುಳ್ಕೊಂಡು ಆಮೇಲೆ ದೇಹ ನಿಂಗೆಲ್ಲ ಏನೋ ಟ್ವಿಸ್ಟ್ ಮಾಡಿ ಎಳ್ಕೊಂಡು ಹೋಗಿ ಅಲ್ಲೇ ನನಗೆ ಲಿಗಮೆಂಟ್ ಏನೋ ಕಟ್ ಆಗೋಯ್ತು. ನನಗೆ ಗೊತ್ತಾಯ್ತು, ಪ್ರಾಣ ಹೋದಂಗಾಯ್ತು. ಹೇಳ್ತಾ ಇದ್ದೀನಿ, ನನಗೆ ಕಾಲು ಸಮಸ್ಯೆ ಆಗೋಯ್ತು, ಇಳಿಸಿ ಅಂತ ಅವ್ರ ಕಿವಿಗಳಿಗೆ ಹೋಗಿಲ್ಲ. ತಗೊಂಡೋಗಿ ಮತ್ತೆ ಪೊಲೀಸ್ ಬಸ್ಸಲ್ಲಿ ತಳ್ಳೋವಾಗ ಏನ್ ಮಾಡಿದ್ರು, ನನ್ನ ಕೆಳಗಡೆ ದಬ್ಬಿ ಏನ್ ಮಾಡಿದ್ರು, 4-5 ಜನ ಪೊಲೀಸರು ಬೂಟ್ ಕಾಳಲ್ಲಿ ಚೆನ್ನಾಗಿ ತುಳಿದಾಡ್ದಾಗ ಏನಾಗಿತ್ತು, ಸ್ವಲ್ಪ ಆಗಿದ್ದು ಅಲ್ಲಿ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ತುಳಿದಾಡಿದ್ರಲ್ಲ ಇನ್ನೂ ವಿಪರೀತಾಗಿ ನನಗೆ ಬೋನೆಲ್ಲ ಟ್ವಿಸ್ಟ್ ಆಗಿ ನನಗೆ ಲಿಗಮೆಂಟ್ ಈ ತರ ಸಮಸ್ಯೆ ಆಗೋ ತರ ಪೊಲೀಸರ ಡಿಪಾರ್ಟ್ಮೆಂಟ್ ನಡ್ಕೊಂಡಿದ್ದಾರೆ ಅವತ್ತು. ಅದಾದ್ಮೇಲೆ ನಮ್ಮನ್ನೆಲ್ಲ ಗ್ರೌಂಡ್ಸ್ ಕರ್ಕೊಂಡೋದ್ರು. ಅಲ್ಲಿ ನಮ್ದು ಒಂದು ಪರ್ಸನಲ್ ನಮ್ಗೆ ಒಂದು ವಾಹನಗಳು ಇರ್ಲಿಲ್ಲ. ಇವರೊಂದ್ ಕಡೆ ಮಲಗ್ಬಿಟ್ರು. ಜಸ್ಟ್ ದೇವರಾಜ್ ರೆಡ್ಡಿ ಅವ್ರು ಬಂದ್ರು, ಅವ್ರು ಅಲ್ಲೇ ಕುಸಿಬಿದ್ದೋದ್ರು. ನಮ್ಗೆ ಸುಮಾರು 1 ಅವರ್ ಒಂದು ಆಂಬುಲೆನ್ಸ್ ಇಲ್ಲ. ಲಾಸ್ಟ್ಗೆ ನಾವು ಯಾವ್ದೋ ಒಂದು ಬೇರೆ ಗಾಡಿ ಕರ್ಸ್ಕೊಂಡು ಇವ್ರೆಲ್ಲ ಹಾಸ್ಪಿಟಲ್ ಕರ್ಸ್ಕೊಂಡು ಹೋದ್ವಿ. ಅಲ್ಲೊಬ್ರು ಪೊಲೀಸ್ ಅವ್ರು ಹೇಳಿದ್ರು, ಒಂದು ಪ್ರಾಣ ಹೋದ್ರೆ ಹೋಗ್ತದ್ ಬಿಡ್ರಿ ಅಂತ ಎಲ್ಲ ರೈತರು ಕೇಳಿಸ್ಕೊಂಡಿದ್ದಾರೆ. ನಮ್ಮ ಮೇಲೇನೆ ದೌರ್ಜನ್ಯ ಮಾಡಿ ನಮಗ್ ಬಾಯಿಗೆ ಬಂದಂಗ್ ಬೈದು ನಾಟಕ ಮಾಡ್ತಾ ಇದಾರೆ ಇವರೆಲ್ಲ. ಒಬ್ರು ಯಾರನ್ನ ಒಬ್ರು ಹೋದ್ರೆ ಇವ್ರ ಬುದ್ಧಿ ಬರೋದು ಅನ್ನೋ ಮಾತುಗಳು ಕೂಡ ನಾವ್ ಅಲ್ಲಿ ಕೇಳಿಸ್ಕೊಂಡ್ವಿ. ಇದಾದ್ಮೇಲೆ ಯಾರು ಇನ್ಸ್ಪೆಕ್ಟರ್ ಮುಖ್ಯವಾಗಿ ಪಾತ್ರ ವಹಿಸಿದ್ದು ನಾರಾಯಣ ಅನ್ನೋರು, ಡಿಸಿಪಿ ನಾರಾಯಣ ಅನ್ನೋರೇ ಮುಖ್ಯವಾದ ಪಾತ್ರ ಇದಕ್ಕೆ ವಹಿಸ್ಕೊಂಡಿದ್ದು. ಈ ಏನು ಇವತ್ತು ನಮ್ಮ ರೈತರ ಮೇಲೆ ದೌರ್ಜನ್ಯ ನಡೆದಿದೆ, ಇದು ಅವ್ರದೇ ಮೂಲ ಕಾರಣ ಅವರೇ. ನಾವು ಯಾಕೆಂದ್ರೆ ನಾವು ನಿಲ್ಸ್ತಾನೆ ಇರ್ಲಿಲ್ಲ ಅಲ್ಲಿ ಗಾಡಿಗಳು. ನಮ್ಮನ್ನು ಬಿಟ್ಬಿಟ್ಟಿದ್ರೆ ನಾವು ನೀಟಾಗಿ ಹೋಗ್ತಾ ಇದ್ವಿ. ಅವರು ಯಾವಾಗ ತಡೆದ್ರು ಅವಾಗ ನಾವು ರೈತರೆಲ್ಲ ಇಳಿದ್ವಿ. ಅಲ್ಲೇ ನಮ್ಮನ್ನ ಸೀದಾ ಕರ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಬಿಟ್ಬಿಡ್ರಿ ಅಂದ್ರು. ಇಲ್ಲ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಳಿಸಲ್ಲ, ನಿಮ್ಮನ್ನ ಆಡುಗೋಡಿ ಗ್ರೌಂಡ್ಸ್ ಅಲ್ಲಿ ಬಿಡ್ತೀವಿ, ನಿಮ್ಗೆ ಯಾರು ಬೇಕು ಹೇಳ್ರಿ ನಾವು ಕಳಿಸ್ತೀವಿ ಅಂತ ಈ ತರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ವಿ. ರಂಗನಾಥ್ ಅವರ ತಂದೆ HAL ಅಲ್ಲಿ ನೌಕರಿಲಿದ್ದವರು 95 ವರ್ಷದ ವಯೋವೃದ್ಧರು. ಅವರು ಮನೆಯಲ್ಲಿ ಒಳಗಡೆ ಇದ್ದಾರೆ. ಇವರು ರೈತರು ತಾನೇ? ನೀವು ರೈತಾಪಿ ಕೆಲಸ ಮಾಡ್ತಿರುವಂತವ್ರು. ರೈತರು ತಮ್ಮ ಭೂಮಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ಹೋರಾಟದಲ್ಲಿ ತೊಡಗಿರುವಾಗ ನಮ್ಮ ಸರ್ಕಾರ ಈ ತರಹಕ್ಕೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹೋರಾಟವನ್ನ ಹತ್ತಿಕ್ತಾ ಇದೆ. ಈ ನಿಟ್ಟಿನಲ್ಲಿ ನಾಳೆ ಶನಿವಾರ 2026 ಜುಲೈ 18ನೇ ತಾರೀಕು ಇಲ್ಲಿ ನಮ್ಮ ಸರ್ಜಾಪುರ ಹೋಬಳಿಯ ದೊಮ್ಮಸಂದ್ರದಿಂದ ಆರಂಭವಾಗಿ ಕೊಮ್ಮಸಂದ್ರ
ದೊಮ್ಮಸಂದ್ರದಲ್ಲಿ ಭೂ ಸ್ವಾಧೀನವಾಗಿಲ್ಲ, ಅದು ಪಕ್ಕದ ಕೊಂಬಸಂದ್ರದಲ್ಲಿದೆ. ನಾವೆಲ್ಲ ದೊಮ್ಮಸಂದ್ರದಲ್ಲಿ ಸೇರ್ಕೊಂಡು ಅಲ್ಲಿಂದ ಕೊಂಬಸಂದ್ರಕ್ಕೆ ಬಂದು ಕೊಂಬಸಂದ್ರದಿಂದ ಬಯಲು ಬಸವಣ್ಣ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಮಿಕ್ಕ 10 ಗ್ರಾಮಗಳಲ್ಲಿ ಈ ತರಕ್ಕೆ ಯಾರಿಗೆಲ್ಲ ಹಲ್ಲೆ ಆಗಿದೆ ಅಥವಾ ದೌರ್ಜನ್ಯ ಎಸಗಿದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಧೈರ್ಯ ಹೇಳುವಂತಹ, ಸಾಂತ್ವನ ತುಂಬುವಂತಹ, ಈ ಹೋರಾಟಕ್ಕೆ ಶಕ್ತಿ ತುಂಬುವಂತಹ ಒಂದು ಬೈಕ್ ಜಾಥಾವನ್ನ ಹಮ್ಮಿಕೊಂಡಿದೀವಿ. ದಯವಿಟ್ಟು ನಮ್ಮ ಆನೇಕಲ್ ತಾಲೂಕಿನ ಜನ, ಬೇರೆ ಕಡೆಯಿಂದ ಜನ ಬರ್ತಾರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಿಂದ, ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ಆದ್ರೆ ಇದು ಆನೇಕಲ್ ತಾಲೂಕಿನ ಜನರ ಜೀವನ ಮರಣದ ಪ್ರಶ್ನೆ. ಇವತ್ತು ರೈತರ ಭೂಮಿ ಎಲ್ಲೂ ಉಳಿದಿಲ್ಲ, ಕೆಲವೊಂದು ಭಾಗದಲ್ಲಿ ಬಿಟ್ರೆ, ಮತ್ತೆ ಪರಿಹಾರಗಳು ಸಹ ತುಂಬಾ ಕಡಿಮೆ. ಅದು ಮಾರ್ಕೆಟ್ ರೇಟ್ ಇರೋದೊಂದು, ಇವ್ರು ಕೊಡ್ತಿರೋದೊಂದು, ಜೀವನೋಪಾಯವನ್ನ ಕಳ್ಕೊಂಡ ಮೇಲೆ ಅವ್ರು ಹೇಗೆ ಬದುಕ್ತಾರೆ ಇವೆಲ್ಲ ಪರಿಜ್ಞಾನ ಇಲ್ಲದೆ ಯಾರೋ ನೀಚಾತಿ ನೀಚ, ಭ್ರಷ್ಟಾತಿ ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಈ ತರಹದ ಬಲವಂತದ ಭೂಸ್ವಾಧೀನಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ನಾವು ವಿರೋಧಿಸಲೇಬೇಕು. ಇದು ಸತ್ಯವನ್ನ ಬೆಂಬಲಿಸುವ ರೀತಿ, ನ್ಯಾಯವನ್ನ ಬೆಂಬಲಿಸುವ ರೀತಿ. ಇದು ಹೀಗೆ ಬಿಟ್ರೆ ಈ ಸರ್ಕಾರಗಳು ಮಾಡ್ತಾ ಇರುವಂತಹ ನಮ್ಮ ಹಕ್ಕುಗಳ ದಮನ, ನಮ್ಮ ಜೀವನೋಪಾಯವನ್ನ ಕಸಿಯುವಂತಹದ್ದು, ನಮ್ಮ ಮೇಲೆ ದೌರ್ಜನ್ಯ ಮಾಡುವಂತಹದ್ದು ಮುಂದುವರಿಯುತ್ತೆ. ಇದು ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಮುಂದಿನ ದಿನಗಳಲ್ಲಿ ಹರಡುತ್ತೆ. ಹಾಗಾಗಿ ಇವತ್ತು ರಾಜ್ಯದ ಎಲ್ಲರ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಇಂತಹ ಹೋರಾಟಗಳಿಗೆ ನಾವು ಬೆಂಬಲ ಕೊಡಬೇಕು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಇದು ಪೊಲೀಸರಿಗೂ ನಾವೊಂದು ವಿಚಾರ ಹೇಳ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇದು ಪೊಲೀಸರಿಗೂ ರೈತರಿಗೂ ಸಂಬಂಧಪಟ್ಟ ವಿಚಾರ ಅಲ್ಲ. ರೈತರು ಸರ್ಕಾರದ ನೀತಿಗಳ ವಿರುದ್ಧ, ಸರ್ಕಾರದ ದುಷ್ಟ ನೀತಿಗಳ ವಿರುದ್ಧ, ದುಷ್ಟ ಕ್ರಿಯೆಗಳ ವಿರುದ್ಧ ಹೋರಾಟ ಮಾಡ್ತಿರುವಂತಹದ್ದು. ಅಂತಹ ಹೋರಾಟದಲ್ಲಿ ಬಂದಂತವರ ಹಕ್ಕುಗಳನ್ನು ಸಹ ನೀವು ರಕ್ಷಣೆ ಮಾಡಬೇಕು. ಅವರಿಂದ ಸಾರ್ವಜನಿಕರಿಗೆ ಬೇರೆ ಯಾವುದೋ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಅವರೇನೋ ನಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಬೇಕಾದ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳಿ, ಕೇಸ್ ಹಾಕಿ, ಇನ್ನೊಂದು ಮಾಡಿ, ಅಥವಾ ಆ ಸಂದರ್ಭದಲ್ಲಿ ತಗೊಳ್ಬೇಕಾ ತೆಗೆದುಕೊಳ್ಳಿ. ಅದು ಬಿಟ್ಟು ದೌರ್ಜನ್ಯ ಮಾಡೋದಿಕ್ಕೆ ಹೋಗಬೇಡಿ. ಇವತ್ತು ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜೆಯು ರೈತನ ಬೆವರಿಗೆ ಹಣ ಕೊಡ್ತಾ ಇಲ್ಲ. ಇವತ್ತು ನಾವು ತಿನ್ನುವಂತ ಪ್ರತಿ ಆಹಾರ ಬೆಳೆಯು ರೈತನ ಸಬ್ಸಿಡಿಯಿಂದ ನಾವು ತಿಂತಾ ಇದ್ದೀವಿ. ಇವತ್ತು ಜಪಾನಲ್ಲಿ 1 kg ಅಕ್ಕಿ ಬಂದು 500 - 800 ರೂಪಾಯಿ ಇದೆ. ನಮ್ಗೆ 50-60 ರೂಪಾಯಿಗೆ ಸಿಗ್ತಾ ಇದೆ. ಯಾಕೆಂದ್ರೆ ಇವತ್ತು ಹೊಲದಲ್ಲಿ ದುಡಿಮೆ ಮಾಡುವಂತ, ಭತ್ತ ಬೆಳೆಯುವಂತ, ರಾಗಿ ಬೆಳೆಯುವಂತ ಯಾವ ರೈತನಿಗೂ ಅವನ ಕೂಲಿ ಕೊಡ್ತಾ ಇಲ್ಲ. ನಾವು ಅವ್ನು ಹಾಕಿದ ಬಿತ್ತನೆ ಬೀಜದ ಬೆಲೆ ಕೊಡ್ತಾ ಇದೀವಿ, ಅವ್ನು ಹಾಕ್ತಿರೋ ಗೊಬ್ಬರದ ಬೆಲೆ ಕೊಡ್ತಾ ಇದೀವಿ, ಅವ್ನ ಕಣ ಮಾಡೋದಕ್ಕೆ ಕೊಡ್ತಾ ಇದೀವಿ. ಅದು ಬಿಟ್ಟು ಮಿಕ್ಕ ಅವನ ಮನೆಯಿಂದ ಹಾಕುವಂತ ಗೊಬ್ಬರಕ್ಕಾಗ್ಲಿ, ಅವನು ದುಡಿಮೆ ಮಾಡೋದಕ್ಕಾಗ್ಲಿ, ಅವನ ಭೂಮಿಗಾಗ್ಲಿ ಬಾಡಿಗೆ ಕೊಡ್ತಾ ಇಲ್ಲ, ಕೆಲ ಕೂಲಿ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ರೈತನ ಬೆವರನ್ನ ನಾವು ಉಣ್ತಾ ಇದೀವಿ, ಸಬ್ಸಿಡಿಲಿ ಉಣ್ತಾ ಇದೀವಿ. ಸರ್ಕಾರ ಕೊಡ್ತಾ ಇಲ್ಲ, ಸರ್ಕಾರ ಯಾವ ಪುಡ್ಗೋಸಿ ಸಬ್ಸಿಡಿನೂ ಕೊಡ್ತಾ ಇಲ್ಲ. ರೈತ ಇವತ್ತು ತನ್ನ ಆಹಾರ ಧಾನ್ಯವನ್ನ ಸಬ್ಸಿಡಿಯಾಗಿ ನಮಗೆ ಸಬ್ಸಿಡಿಲಿ ನಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಅದನ್ನೇ ತಿಂತಾ ಇರುವಂತಹ ಪೊಲೀಸರು ಸಹ ಸ್ವಲ್ಪ ಮಾನವೀಯತೆಯಿಂದ, ಸ್ವಲ್ಪ ಗೌರವದಿಂದ, ತಮ್ಮ ಏನು ಮಾಡೋದು ಬೇಡ, ಅವ್ರು ಏನೇನು ರೈತರು ಸಹಾಯ ಮಾಡೋದು ಬೇಡ, ಸುಮ್ಮನೆ ಅವ್ರ ಪಾಡಿಗೆ ಅವ್ರ ಕರ್ತವ್ಯ ನಿರ್ವಹಿಸಿದ್ರೆ ಸಾಕು, ದಬ್ಬಳಿಕೆ ಮಾಡದೇ ಇದ್ರೆ ಸಾಕು. ನಿಜಕ್ಕೂ ಇದು ತುಂಬಾ ನೋವಿನ ವಿಚಾರ. ಇನ್ನೊಬ್ಬ ಹೆಣ್ಣು ಮಗಳಲ್ವಾ, ಅವ್ರನ್ನ ಎಳೆದಾಡಿದ್ರು. ದೇವರಾಜ್ ರೆಡ್ಡಿ ಅವರನ್ನು ಸಹ ಎಳೆದಾಡಿ ಅವಮಾನ ಮಾಡಿ ಅವ್ರಿಗೂ ಗುದ್ದಿದ್ದಾರೆ. ಒಳಗಡೆ ಕರ್ಕೊಂಡೋಗಿ ಎಲ್ಲಿ ಕಾಣಿಸೋದಿಲ್ವೋ, ಇವ್ರ ಹತ್ರ ಯಾರ ಹತ್ರ ಫೋನ್ ಇರಲ್ವೋ ಅಂತ ಜಾಗಗಳಿಗೆಲ್ಲ ಕರ್ಕೊಂಡೋಗಿ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರ ಈ ದಮನಕಾರಿ ದಬ್ಬಾಳಿಕೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿರೋಧಿಸುತ್ತೆ. ಅದೇ ರೀತಿಯಲ್ಲಿ ರೈತರ ಬೆಂಬಲಕ್ಕೂ ನಿಲ್ಲುತ್ತೆ. ನಾಳೆ ನಡೆಯುವಂತಹ ಬೈಕ್ ಜಾಥಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ, ರೈತರಷ್ಟೇ ಅಲ್ಲ, ಈ ಅನ್ನ ತಿಂತಿರುವ ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ನೈತಿಕವಾಗಲಿ ಬೆಂಬಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ರಂಗನಾಥ್, ನಿಮ್ ಜೊತೆಗೆ ನಾವಿದ್ದೀವಪ್ಪ. ಆದ್ರೆ ಯಾವುದೇ ಸಂದರ್ಭದಲ್ಲೂ ನೀವು ಅಷ್ಟೇ ಕಾನೂನು ಮೀರಬಾರ್ದು, ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ಯಾಕಂದ್ರೆ ನಾವು ಸತ್ತು ಪೊಲೀಸರು ಇನ್ನೊಬ್ರು ದಬ್ಬಾಳಿಕೆ ಮಾಡಿ ಪ್ರಾಣ ಕಳ್ಕೊಂಡ್ರೆ ಅಂತ ಹೋರಾಟದಿಂದ ನಾವು ಪ್ರಾಣ ಕಳ್ಕೊಂಡು ನಾವು ಹೋರಾಟವನ್ನು ಗೆಲ್ಲೋದು ಬೇಕಾಗಿಲ್ಲ. ಬದುಕಿದ್ದೇ ಗೆಲ್ಬೇಕು. ನಿಮ್ಗೆ ನಿಮ್ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇರುತ್ತೆ. ನಾಳೆ ನೀವು ಸಾಧ್ಯ ಆದ್ರೆ ಬರೋದಿಕ್ ನನಗೆ ಗೊತ್ತಿಲ್ಲ ನಿಮ್ಗೆ ಹೆಂಗಿದೆ ಪರಿಸ್ಥಿತಿ ಅಂತ, ಸಾಧ್ಯ ಆದ್ರೆ ಕೊನೆಯಲ್ಲಿ ನಮ್ಮ ಒಂದೂವರೆ ಗಂಟೆ ಸುಮಾರಿಗೆ ನಾವು ಎಲ್ಲಿ ಮುತ್ತಾನಲ್ಲೂರಲ್ಲಿ ಬಹಿರಂಗ ಸಭೆ ಸೇರ್ಲಿದ್ದೇವೆ, ಅಲ್ಲಿ ಬನ್ನಿ ದಯವಿಟ್ಟು. ಥ್ಯಾಂಕ್ ಯು. ಯಾವಾಗ ನಾನು ಜೊತೆಲಿದ್ದಿದ್ರೆ ಆಗ್ತದಿಲ್ಲ, ಯಾವಾಗ ಜೊತೆ ಇಟ್ಕೊಳ್ಳಿ, ಬಿ ಜಾಸ್ತಿ ಇದ್ರೆ ಜೊತೆ ಇಟ್ಟು ಅಲ್ಲೇ ನಮಗೂ ಪೊಲೀಸವ್ರಿಗೆ ಆ ಕಡೆ ಗಲಾಟೆ ಆಗ್ತಾ ಇತ್ತು. ನನ್ನ ಇಮಿಡಿಯೇಟ್ ಒಳಕ್ ಬಸ್ಸಲ್ಲಿ ಕುಂಡಿಸ್ಬಿಟ್ರು. ಹಿಂದೆಗಡೆ ನಾವ್ ಏನ್ ಇರ್ಲಿ. ಆಮೇಲೆ ಆಗ್ಲೇ ಹೇಳಿದ್ರೆ ಇವ್ರ ಮೇಲೆ ಎಲ್ಲ ಸುಮಾರು 8 ಜನರ ಮೇಲೆ ಕೇಸ್ ಆಗಿದೆ. ಅಂತಹ ಕೇಸ್ಗಳು ನಮ್ಮ ಮೇಲೆ ಒಂದು 100ಕ್ಕಿಂತ ಮೇಲೆ ಆಗಿದೆ. ಇಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಒಳಗಡೆನೆ ನಮ್ಮ ಅನೇಕ ಕೇಸ್ಗಳು ಹಾಕ್ಸ್ಕೊಂಡಿರುವಂತ ಮಹೇಶ್ ಜೊತೆಗಿದ್ದಾರೆ. ನನ್ನ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಆಗಿದೆ. ಅಂತ ಕೇಸ್ಗಳು ಯಾವ ನಿಲ್ಲಲ್ಲ. ಅವ್ರು ಹಾಕಿರೋ ಸೆಕ್ಷನ್ಗಳು ನೋಡಿದ್ರೆ ಎಲ್ಲಿಂದ ನಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗಿರೋದು ಬಾಯಿಲೆ ನಕ್ಕರೆ ಬಾಯಲ್ಲಿ ನಗಬೇಕು, ಇಲ್ಲಾಂದ್ರೆ ಬೇರೆ ಕಡೆ ನೆಲ್ ನಗೋದು ಗೊತ್ತಾಗ್ತಾ ಇಲ್ಲ. ಅಂತಹ ಸೆಕ್ಷನ್ಗಳೆಲ್ಲ ಪೊಲೀಸರು ಹಾಕಿದ್ದಾರೆ. ಇಂತಹ ಏನು ನಾಚಿಕೆ ಪಡುವಂತಹ ಕೆಲಸವನ್ನ ಪೊಲೀಸರು ಮಾಡಬಾರ್ದು ಅನ್ನೋದು ನನ್ನ ಮನವಿ. ಸರಿ.
ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಅನ್ನದಾತ ರೈತನಿಗೆ, ಜೈ ಜವಾನ್ ಜೈ ಕಿಸಾನ್.